ಕಳೆದ 2 ಗಂಟೆಗಳ ಅವಧಿಯಲ್ಲಿ ಒಂದು ವಿಶೇಷವಾದಂತಹ ನಾಟಕವನ್ನು ರಂಗಾಯಣ ಕಲಾವಿದರು ಅತ್ಯಂತ ಅದ್ಭುತವಾಗಿ ನಮ್ಮ ಕೋಲಾರದ ರಂಗಾಸಕ್ತರಿಗೆ ಮತ್ತು ಕೋಲಾರದ ಜನತೆಗೆ ಅತ್ಯಂತ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರದರ್ಶನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಆಡಳಿತದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ನಾಟಕದ ಬಹಳ ದೊಡ್ಡ ವಿಶೇಷ ತಮಗೆಲ್ಲ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತಹ ಮಹಾನ್ ಚೇತನವನ್ನ ರಂಗದ ಮೇಲೆ ಸೃಷ್ಟಿ ಮಾಡೋದು, ರಚನೆ ಮಾಡಿ ಅದನ್ನ ಸಭಿಕರಿಗೆ ಮತ್ತು ರಂಗಾಸಕ್ತರಿಗೆ ಮನ ಮುಟ್ಟುವ ಹಾಗೆ ಪ್ರದರ್ಶನ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನನಗನ್ನಿಸುವ ಹಾಗೆ ಅಂಬೇಡ್ಕರ್ ಕೊಲಾಜ್ ಅದರ ಈ ನಾಟಕದ ಮೂಲ ಸತ್ವ ಇರೋದೇ ಅದರ ಒಂದು ರಚನೆ ಮಾಡಿದಂಥ ರಚನಾಕಾರರ ಶಕ್ತಿಯಲ್ಲಿ ಮತ್ತು ಅವರ ಒಂದು ಪರಿಕಲ್ಪನೆಯಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮತ್ತೆ ಎದ್ದೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆ 2-3 ಫೋನ್ಗಳು ಬರ್ತಾ ಇತ್ತು. ಆಮೇಲೆ ನಾನು ಅಭಾಸ ಮಾಡಬಾರ್ದು ಅಂತ ಹೇಳಿ ನಾನು ಫೋನನ್ನು ತೆಗೆದು ನನ್ನ ಗನ್ಮೇನೆ ಕೊಟ್ಬಿಟ್ಟೆ. ಯಾಕೆಂದ್ರೆ ಇಂಥ ಸಮಯಗಳು ಸಿಗೋದು ಬಹಳ ಕಷ್ಟ, ಅದರಲ್ಲೂ ವಿಶೇಷವಾಗಿ ಕೋಲಾರದಲ್ಲಂತೂ ಬಹಳ ಕಷ್ಟ. ನಾನು ಮೈಸೂರಿನವನು ಆದ್ರಿಂದ ಹೇಗೋ ಆಗೋ ಮಾಡಿ ಸಮಯ ಹೊಂದಾಣಿಕೆ ಮಾಡಿಕೊಂಡು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೋ, ಒಂದು ಸಂಗೀತ ಕಾರ್ಯಕ್ರಮಕ್ಕೋ ಅಥವಾ ಒಂದು ಸಾಹಿತ್ಯ ಕಾರ್ಯಕ್ರಮಕ್ಕೋ ಕದ್ದು ಹೋಗೋದಂತೂ ಸಹಜ. ಇಲ್ಲ ಅಂತಂದ್ರೆ ನಮಗೆ ಸಮಯ ಸಿಗೋದೇ ಇಲ್ಲ. ಆದರೆ ಇವತ್ತು ನಾನು ಅವ್ರಿಗೆ ಹೇಳಿದ್ದೆ, ಇಲ್ಲ ನಾನು ಬಂದೇ ಬರ್ತೀನಿ ಇವತ್ತು ಕಾರ್ಯಕ್ರಮಕ್ಕೆ, ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಪಕ್ಕಕ್ಕಿಟ್ಟು ಅಂತ ಹೇಳಿ. ಬಹಳ ಖುಷಿ ಆಯ್ತು ನನಗೆ. ಆಮೇಲೆ ನನಗೆ ಬಹಳ ಸಂತೋಷ ಆಗಿದ್ದು, ಸತೀಶ್ ಅವರು ಕೂಡ ಇವತ್ತು ನಾನು ಭೇಟಿ ಮಾಡಿದೆ. ಅವರು ರಂಗಾಯಣದ ನಿರ್ದೇಶಕರು. ಮೈಸೂರಿನ ಅನೇಕ ರಂಗಾಯಣ ನಿರ್ದೇಶಕರನ್ನ ನೋಡಿದ್ದೀನಿ. ನನಗೆ ಇವ್ರ ಪರಿಚಯ ಇರಲಿಲ್ಲ. ಇವ್ರದ್ದು ಇತ್ತೀಚೆಗೆ ಅಪಾಯಿಂಟ್ಮೆಂಟ್ ಆದಾಗ ಪತ್ರಿಕೆನಲ್ಲಿ ಓದಿದ್ದೆ ನಾನು ಅಷ್ಟೇ. ರಂಗಾಯಣದಲ್ಲಿ ಬಂದಿರುವ ಪ್ರತಿಯೊಬ್ಬ ಕಲಾವಿದರು ಕೂಡ ಅಪ್ರತಿಮ, ಅದ್ಭುತ ಮತ್ತು ಅಪರಂಜಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಂಥ ಸಹಜವಾದ ಅಭಿನಯ ಅವ್ರದ್ದು, ಎಂತಹ ಒಂದು ದೃಶ್ಯಗಳನ್ನ ಸೃಷ್ಟಿ ಮಾಡಿದ್ರು ಅಂತ. ಅದರಲ್ಲೂ ವಿಶೇಷವಾಗಿ ಹಿನ್ನೆಲೆ ಸಂಗೀತ ಕೊಟ್ಟಂಥವ್ರು, ಆಮೇಲೆ ಆ ಒಂದು ಬೆಳಕು ಇದನ್ನ ಸಂಯೋಜನೆ ಮಾಡಿದಂಥವ್ರು ಬಹಳ ಅದ್ಭುತವಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಬಹಳ ಅರ್ಥಪೂರ್ಣವಾಗಿತ್ತು. ಎಲ್ಲೂ ಅದು ನನಗೆ ಅತಿರಂಜನೆ ಅಂತ ಅನ್ನಿಸ್ಲಿಲ್ಲ, ಅಥವಾ ಎಲ್ಲೋ ಅದು ಬಹಳ ಆರ್ಟಿಫಿಷಿಯಲ್ ಅಂತ ನನಗೆ ಅನ್ನಿಸ್ಲಿಲ್ಲ. ನನಗೆ ನಾಟಕ ನೋಡ್ತಾ ನೋಡ್ತಾ ನನಗೆ ಅನೇಕ ಸಮಸ್ಯೆ, ಅನೇಕ ಪ್ರಶ್ನೆಗಳು ನನಗೆ ಹುಟ್ಟಲಿಕ್ಕೆ ಶುರು ಆಯಿತು. ಆದರೆ ಎಲ್ಲ ಪ್ರಶ್ನೆಗಳನ್ನ ನಾನು ರಾಮಯ್ಯ ಅವ್ರ ಜೊತೆ ಕೂತ್ಕೊಂಡು ಒಂದಿಷ್ಟು ನಾನು ಪರಿಹಾರ ಮಾಡ್ಕೋಬೇಕು ಅಂತ ನನಗೆ ಅನಿಸ್ಬಿಟ್ಟಿದೆ. ಯಾಕೆಂದ್ರೆ ನಾನು ಬಹುಶಃ ನಿರೀಕ್ಷೆ ಮಾಡಿದ್ದು ಕಾಲೇಜಿನಲ್ಲಿ